ಹಾಯ್, ಎಲ್ಲರಿಗೂ ನಮಸ್ಕಾರ. ನಳಿನ ಹಬ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಕೂಡ ನಾನು ಒಂದು ವಿಷಯದೊಂದಿಗೆ ಬಂದಿದ್ದೀನಿ. ಅದು ಸ್ಪಿರಿಚುವಲ್ ಪ್ರಕಾರ ಇದೆ. ಆ ಟಾಪಿಕ್ ಏನಂತಂದರೆ, ನಮ್ಮ ವಾಸ್ತವಗಳಿಗೆ ನಾವೇ ಕಾರಣರು. ನಮ್ಮ ವಾಸ್ತವಕ್ಕೆ ನಾವು ಹೇಗೆ ಕಾರಣರಾಗ್ತೀವಿ, ನಾವು ಯೋಚಿಸಿದಾಗೆ ನಮ್ಮ ಜೀವನ ರೂಪುಗೊಳ್ಳುತ್ತದೆ. ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ. ಈ ಮಾತಿನ ಅರ್ಥ ತುಂಬ ಆಳವಾಗಿದೆ. ನಮ್ಮ ಜೀವನದಲ್ಲಿ ಆಗುತ್ತಿರುವ ಹಲವಾರು ವಿಷಯಗಳಿಗೆ ಹೊರಗಿನ ಜನ ಮಾತ್ರ ಕಾರಣವಲ್ಲ. ನಮ್ಮ ಯೋಚನೆಗಳು, ನಮ್ಮ ಡಿಸಿಷನ್ಸು, ನಮ್ಮ ಎನರ್ಜಿ ಕೂಡ ಕಾರಣವಾಗಿರ್ಬೋದಲ್ವಾ. ಸ್ಪಿರಿಚುವಲಿ ಹೇಳೋದೇನು ಗೊತ್ತಾ, ನೀವು ಒಳಗೆ ಹೇಗಿರ್ತೀರೋ ಹೊರಗಿನ ಜೀವನ ಹಾಗೆ ರೂಪುಗೊಳ್ಳುತ್ತದೆ. ಯಾಕೆ ಕೆಲವರು ಲೈಫ್ನಲ್ಲಿ ಪೀಸ್ ಆಗಿ ಕಾಮ್ ಆಗಿರ್ತಾರೆ, ಮತ್ತು ಕೆಲವರು ಯಾವಾಗಲೂ ಮೆಂಟಲಿ ಟಯರ್ಡ್ ಆಗಿರ್ತಾರೆ ನೋಡೋಣ. ಕೆಲವರು ಪೇಯ್ನನ್ನು ಅಟ್ರ್ಯಾಕ್ಟ್ ಮಾಡಿರ್ತಾರೆ, ಕೆಲವರು ಹ್ಯಾಪಿನೆಸ್ ಅಟ್ರ್ಯಾಕ್ಟ್ ಮಾಡಿರ್ತಾರೆ. ಆದರೆ ಸ್ಪಿರಿಚುವಲಲ್ಲಿ ಒಂದು ಡೀಪ್ ಟ್ರೂತ್ ಏನು ಹೇಳುತ್ತೆ ಗೊತ್ತಾ, ನಮ್ಮ ವಾಸ್ತವಗಳಿಗೆ ಬಹಳ ಮಟ್ಟಿಗೆ ನಾವೇ ಕಾರಣರು ಅಂತ. ಇದು ಬ್ಲೇಮ್ ಮಾಡೋ ವಿಷಯ ಅಲ್ಲ, ಇದು ಅವೇರ್ನೆಸ್. ಥಾಟ್ಸು ರಿಯಾಲಿಟಿಯನ್ನು ಕ್ರಿಯೇಟಿವ್ ಮಾಡ್ತಾ ಇರ್ತವೆ. ಅಂದರೆ ನಮ್ಮ ಥಾಟ್ಸು ತುಂಬ ಪವರ್ಫುಲ್. ನಾವು ದಿನಪೂರ್ತಿ ಏನು ಯೋಚಿಸುತ್ತೇವೋ ಸ್ಲೋಲಿ ಅದೇ ನಮ್ಮ ಲೈಫ್ ಆಗುತ್ತದೆ. ನೋಡ್ರಿ, ಕೋಗಿಲೆ ಏಕೆ ಹೋಗ್ತಾ ಇದೆ. ನಾನು ಇಲ್ಲಿ ನಮ್ಮ ಗಾರ್ಡನಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಎಷ್ಟು ಜೋರಾಗಿ ಕೂಗ್ತಾ ಇದೆ, ಕೇಳಿಸ್ಕೊಳ್ತಾ ಇದ್ದೀರಲ್ವಾ. ಬನ್ನಿ ಈಗ ವಿಷಯಕ್ಕೆ ಹೋಗೋಣ. ಇಫ್ ಎ ಪರ್ಸನ್ ಆಲ್ವೇಸ್ ಥಿಂಕ್, ಏನು ಯಾವಾಗಲೂ ಥಿಂಕ್ ಮಾಡ್ತಾ ಇರ್ತಾನೆ. ಯಾವ ರೀತಿಯಾಗಿ ಥಿಂಕ್ ಮಾಡ್ತಾ ಇರ್ತಾರೆ ಅಂದರೆ, ನಾನು ಅನ್ಲಕ್ಕಿ, ನನ್ನ ಲೈಫು ವರಷ್ಟು, ಯಾರೂ ನನ್ನ ಲವ್ ಮಾಡ್ತಾ ಇಲ್ಲ, ಈ ಥರ ಯೋಚನೆ ಮಾಡ್ತಾ ಇದ್ದರೆ ಮೈಂಡ್ ಅದನ್ನೇ ರಿಯಲಿಟಿ ಅಂತ ಬಿಲೀವ್ ಮಾಡ್ತದೆ. ಆಮೇಲೆ ಫಿಯರು, ನೆಗೆಟಿವಿಟಿ, ಸ್ಯಾಡ್ನೆಸ್ಸು ಇವು ಸ್ಲೋಲಿ ಲೈಫಿಗೆ ಅಟ್ರ್ಯಾಕ್ಟ್ ಆಗ್ತವೆ. ಬಟ್ ಇಫ್ ಯು ಥಿಂಕ್, ನಾವು ಏನು ಥಿಂಕ್ ಮಾಡಬೇಕು ಅಂದರೆ, ನಾನು ಸ್ಟ್ರಾಂಗ್ ಆಗಿದ್ದೇನೆ, ನಾನು ಹೀಲ್ ಆಗ್ತಾ ಇದ್ದೇನೆ, ನನ್ನ ಲೈಫು ಬೆಟರ್ ಆಗ್ತದೆ, ನನ್ನ ಲೈಫು ಬ್ಯೂಟಿಫುಲ್ ಆಗಿದೆ ಅಂತ ಅನ್ನುತ್ತಾ ಇರಬೇಕು. ಆಗ ಎನರ್ಜಿ ಸ್ಲೋಲಿ ಚೇಂಜ್ ಆಗುತ್ತದೆ. ನೆಗೆಟಿವಿಟಿ ಎನರ್ಜಿ ಹೇಗೆ ಬರುತ್ತೆ ಗೊತ್ತಾ, ಕೆಲವರು ಹೊರಗೆ ನಾರ್ಮಲ್ ಕಾಣಿಸ್ತಾರೆ, ಆದರೆ ಇನ್ಸೈಡು ತುಂಬ ಅವ್ರ ಒಳಗೆ ಯಾವ ರೀತಿಯಾಗಿರ್ತಾರೆ ಅಂದರೆ, ಹ್ಯಾಂಗರು, ಜಲಸಿ, ಫಿಯರು, ಗಿಲ್ಟು ಇವುಗಳನ್ನೆಲ್ಲ ಕ್ಯಾರಿ ಮಾಡ್ತಾ ಇರ್ತಾರೆ. ಸ್ಪಿರಿಚುವಲ್ ಆಗಿ ಹೇಳುವುದಾದರೆ, ಈ ಎಮೋಷನ್ಸು ಲೋ ವೈಬ್ರೇಷನ್ ಎನರ್ಜಿ ಕೊಡುತ್ತದೆ. ಲೋ ಎನರ್ಜಿ ಇದ್ದಾಗ ಮೈಂಡು ರೆಸ್ಟ್ಲೆಸ್ ಅನ್ನಿಸ್ತದೆ, ಆಗ ಪೀಸ್ ಕೂಡ ಇರೋದಿಲ್ಲ, ಓವರ್ ಥಿಂಕಿಂಗ್ ಮಾಡ್ತದೆ. ಆದ್ದರಿಂದ ಲೈಫ್ ಕೂಡ ಹೆವಿ ಫೀಲ್ ಆಗುತ್ತದೆ. ಸ್ಪಿರಿಚುವಲ್ ಪ್ರಕಾರ ಹೇಳೋ ಪ್ರಕಾರ ಬಿಗ್ಗೆಸ್ಟ್ ಟ್ರೂತ್ ಏನು ಗೊತ್ತಾ, ಪೇನ್ ಈಸ್ ನಾಟ್ ಆಲ್ವೇಸ್ ಪನಿಷ್ಮೆಂಟ್. ಸಮ್ಟೈಮ್ಸ್ ಪೇನ್ ಈಸ್ ಅವೇಕಿಂಗ್. ಹಾರ್ಟ್ ಬ್ರೇಕ್, ಲೋನ್ಲಿ, ಫೇಲ್ಯೂರ್ ಇವು ನಮ್ಮ ಸೋಲನ್ನು ವೇಕಪ್ ಮಾಡುತ್ತವೆ. ಕೆಲವರು ಪೇಯ್ನ್ ನಂತರ, ಕೆಲವರು ಕಷ್ಟಗಳನ್ನು ಅನುಭವಿಸಿದ ನಂತರ ಕಂಪ್ಲೀಟ್ಲಿ ಚೇಂಜ್ ಆಗ್ತಾರೆ. ಯಾವ ರೀತಿ ಚೇಂಜ್ ಆಗ್ತಾರೆ ಅಂದರೆ, ಮೈಂಡು ಮೆಚೂರ್ ಆಗಿರುತ್ತದೆ, ಕಾಮ್ ಆಗಿರ್ತಾರೆ, ಸ್ಪಿರಿಚುವಲಿ ಸ್ಟ್ರಾಂಗ್ ಆಗ್ತಾರೆ. ಆಮೇಲೆ ನಾವು ಏನೇನು ಅಟ್ಯಾಚ್ಮೆಂಟ್ ಮಾಡ್ತಾಯಿರ್ತೀವಿ, ಅಟ್ಯಾಚ್ಮೆಂಟ್ ಕ್ರಿಯೇಟ್ಸ್ ಸಫರಿಂಗ್. ನಾವು ಏನೇನು ಅಟ್ಯಾಚ್ಮೆಂಟ್ ಮಾಡ್ಕೊಳ್ತೀವೋ ಅದರಿಂದ ತುಂಬ ಸಫರ್ ಪಡ್ತಾ ಇರ್ತೀವಿ. ನಮ್ಮ ಬಿಗ್ಗೆಸ್ಟ್ ಸಫರಿಂಗ್ ಏನು ಗೊತ್ತಾ, ಅಟ್ಯಾಚ್ಮೆಂಟ್ ಯಾವ ರೀತಿಯಾಗಿ ಇಟ್ಕೊಂಡಿರ್ತೀವಿ ಅಂದರೆ, ಪೀಪಲ್ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತೀವಿ, ಎಕ್ಸ್ಪೆಕ್ಟೇಷನ್ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತೀವಿ, ಪಾಸ್ಟ್ ಮೆಮೊರೀಸ್ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತೀವಿ. ನಾವು ಇವುಗಳನ್ನು ಬಿಡೋಕ್ಕೆ ಆಗೋದಿಲ್ಲ. ಆದ್ದರಿಂದ ಮೈಂಡು ಪೇಯ್ನ್ ಕ್ರಿಯೇಟಿವ್ ಮಾಡುತ್ತದೆ. ಸ್ಪಿರಿಚುವಲ್ ಟ್ರೂತ್ ಹೇಳುತ್ತದೆ, ಎವ್ರಿಥಿಂಗ್ ಚೇಂಜಸ್. ನಾವು ಯಾವಾಗಲೂ ಬೇರೆ ಥರ ಯೋಚನೆ ಮಾಡಬೇಕು ಅಂತ. ಪೀಪಲ್ ಚೇಂಜ್ ಮಾಡಬೇಕು, ಸಿಚುಯೇಷನ್ ಚೇಂಜ್ ಆಗಬೇಕು, ಫೀಲಿಂಗ್ ಚೇಂಜ್ ಆಗಬೇಕು. ಇವುಗಳನ್ನು ಅಕ್ಸೆಪ್ಟ್ ಮಾಡಿದರೆ ಪೀಸ್ ಕೊಡುತ್ತದೆ. ನಮ್ಮ ಮೈಂಡ್ ಕೂಡ, ನಮ್ಮ ಲೈಫ್ ಕೂಡ ಬ್ಯೂಟಿಫುಲ್ ಆಗುತ್ತದೆ. ರಿಯಲ್ ಪೀಸ್ ಹೊರಗೆ ಸಿಗುವುದಿಲ್ಲ. ಮನಿ, ಅಟೆನ್ಷನ್, ವ್ಯಾಲಿಡೇಷನ್ ಇವು ಟೆಂಪ್ರವರಿ ಹ್ಯಾಪಿನೆಸ್ ಕೊಡ್ಬೋದು, ಬಟ್ ಇನ್ನರ್ ಪೀಸ್ ಅದು ಇನ್ಸೈಡೇ ಸಿಗೋದು ಅಲ್ವಾ. ಸಮ್ಟೈಮ್ಸ್ ಸೈಲೆಂಟ್ ಇದ್ದರೂ ಕೂಡ ಹೀಲಿಂಗ್ ಆಗ್ತಾ ಇರುತ್ತೆ. ನಾವು ಸೈಲೆಂಟ್ ಇದ್ದರೆ, ಅಲೋನ್ ಇರೋದು ಪನಿಷ್ಮೆಂಟ್ ಅಲ್ಲ. ನಾವೊಬ್ಬರೇ ಇರ್ತೀವಿ, ಒಂಟಿ ಅನ್ನೋದು ಅದು ಒಂದು ಪನಿಷ್ಮೆಂಟ್ ಅಲ್ಲ, ಅದು ಸೆಲ್ಫ್ ಕನೆಕ್ಷನ್ ಆಗಿರ್ಬೋದಲ್ವಾ.
ಸೆಲ್ಫ್ ಲವ್ ಅನ್ನೋದು ಸ್ಪಿರಿಚುವಲ್ನಲ್ಲಿ ತುಂಬ ಇಂಪಾರ್ಟೆಂಟು. ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡದಿದ್ದರೆ ಹೊರಗಿನ ಜನ ರೆಸ್ಪೆಕ್ಟ್ ಕೊಡೋದಿಲ್ಲ. ನಿಮ್ಮನ್ನು ನೀವು ಲವ್ ಮಾಡ್ತಾ ಇದ್ದರೆ ಹೊರಗಿನ ಜನ ಕೂಡ ನಿಮ್ಮನ್ನು ಲವ್ ಮಾಡೋದಿಲ್ಲ. ನಿಮ್ಮ ಪೀಸ್ ಪ್ರೊಟೆಕ್ಟ್ ಮಾಡಬೇಕು. ಮಾಡದೇ ಇದ್ದರೆ ನಿಮಗೂ ಕೂಡ ಪ್ರೊಟೆಕ್ಟ್ ಆಗಲ್ಲ. ಪೀಸ್ ಪ್ರೊಟೆಕ್ಟ್ ಮಾಡಬೇಕು. ಟಾಕ್ಸಿಕ್ ಪೀಪಲ್ ಅವಾಯ್ಡ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಾವು ಟಾಕ್ಸಿಕ್ ಪೀಪಲ್ ಇರ್ತಾರೆ ಕೆಲವು ಸೊಸೈಟಿಯಲ್ಲಿ, ಅವರನ್ನು ನಾವು ದೂರ ಇಡಬೇಕು. ನೆಗೆಟಿವಿಟಿ ಥಾಟ್ಸು ರೆಡ್ಯೂಸ್ ಮಾಡಬೇಕು. ನಾವು ಯಾವಾಗಲೂ ತುಂಬಾ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತೀವಿ, ಅವುಗಳನ್ನೆಲ್ಲ ನಾವು ಬಿಟ್ಬಿಡಬೇಕು. ಹೀಲಿಂಗ್ ಮಾಡಬೇಕು. ಸ್ಲೋಲಿ ಸ್ಟಾರ್ಟ್ ಮಾಡಿದಾಗ ನಾವು ಯು ಸ್ಟಾಪ್ ಫೈಟಿಂಗ್ ಯುವರ್ ಸೆಲ್ಫ್. ನಾವು ನಮ್ಮ ಬಗ್ಗೆನೇ ನಾವು ಫೈಟಿಂಗ್ ಮಾಡೋದನ್ನು ನಿಲ್ಲಿಸ್ಬೇಕು. ಒಂದು ಪವರ್ಫುಲ್ ಸ್ಪಿರಿಚುವಲ್ ಲಾ ಇದೆ ಗೊತ್ತಾ? ಅದೇನು ಅಂದರೆ ಯುವರ್ ಎನರ್ಜಿ ಅಟ್ರ್ಯಾಕ್ಟ್ ಯುವರ್ ರಿಯಾಲಿಟಿ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದೆ. ನಾವು ಏನು ಎನರ್ಜಿಯನ್ನು ಅಟ್ರ್ಯಾಕ್ಟ್ ಮಾಡ್ತೀವೋ ಅದೇ ನಮ್ಮ ಲೈಫಿಗೆ ಬರೋದು. ನೀವು ಯಾವ ಎನರ್ಜಿ ಕ್ಯಾರಿ ಮಾಡ್ತೀರೋ ಅದೇ ಬರೋದು. ಸಿಚುವೇಶನನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ತಾ ಇರ್ತೀವಿ ನಾವು. ಪೀಪಲ್ ಅಂಥ ಸಿಚುವೇಶನನ್ನೇ ಅಟ್ರ್ಯಾಕ್ಟ್ ಮಾಡ್ಕೊಳ್ತಾ ಇರ್ತಾರೆ. ನೀವು ಇವುಗಳನ್ನು ಕ್ಯಾರಿ ಮಾಡ್ತಿದ್ದೀರಾ? ಯಾವ್ಯಾವ ಮಾಡ್ತಾ ಇದ್ದೀರಾ ಅಂದರೆ ನೆಗೆಟಿವಿಟಿ, ಆ್ಯಂಗರ್, ಫಿಯರ್, ಇವು ಲೈಫ್ ಹೆವಿ ಫೀಲ್ ಕೊಡ್ತಾ ಇರ್ತವೆ, ಕಷ್ಟ ಕೊಡ್ತಾ ಇರ್ತವೆ. ಬಟ್ ಇಫ್ ಯು ಕ್ಯಾರಿ, ನಾವು ಇವುಗಳನ್ನು ಕ್ಯಾರಿ ಮಾಡ್ಕೊಂಡು ಬರಬೇಕು. ಯಾವಂದರೆ ಗ್ರ್ಯಾಟಿಟ್ಯೂಡ್ ಮಾಡ್ಕೊಂಬರ್ಬೇಕು, ಪೀಸ್ ಆಗಿರಬೇಕು, ಕೈಂಡ್ನೆಸ್ ಆಗಿರಬೇಕು. ಸ್ಲೋಲಿ ಲೈಫ್ ಬ್ಯೂಟಿಫುಲ್ ಅನ್ಸತೊಡಗ್ತದೆ. ಆಮೇಲೆ ಬ್ಯೂಟಿಫುಲ್ ಆಗಿ ಫೀಲ್ ಆಗ್ತೀವಿ ಗೊತ್ತಾ. ಕೊನೆಯಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೀವನ ಒಂದೇ ದಿನದಲ್ಲಿ ಚೇಂಜ್ ಆಗೋದಿಲ್ಲ. ಬಟ್ ಥಾಟ್ಸ್ ಚೇಂಜ್ ಆದರೆ ಎನರ್ಜಿ ಚೇಂಜ್ ಆಗುತ್ತದೆ. ಎನರ್ಜಿ ಚೇಂಜ್ ಆದರೆ ರಿಯಾಲಿಟಿ ಕೂಡ ಚೇಂಜ್ ಆಗುತ್ತದೆ. ಸ್ಲೋಲಿ ನಾವು ಚೇಂಜ್ ಆಗ್ತೀವಿ ಗೊತ್ತಾ. ಸೊ ಸ್ಟಾಪ್ ಬ್ಲೇಮಿಂಗ್ ಲೈಫ್. ನಮ್ಮ ಲೈಫನ್ನು ಯಾವತ್ತೂ ನಾವು ಬ್ಲೇಮಿಂಗ್ ಮಾಡ್ಕೊಳ್ತಾ ಹೋಗಬಾರ್ದು. ಸ್ಟಾಪ್ ಮಾಡಬೇಕು. ಸ್ಟಾರ್ಟ್ ಹೀಲಿಂಗ್ ಯುವರ್ ಸೆಲ್ಫ್. ನಾವು ಯಾವಾಗಲೂ ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ತಾ ಇರಬೇಕು. ಏಕೆಂದರೆ ಹೊರಗಿನ ಜಗತ್ತು ಬದಲಾಗೋ ಮುಂಚೆ ಒಳಗಿನ ಮನಸ್ಸು ಬದಲಾಗಬೇಕು. ಈ ಸ್ಪಿರಿಚುವಲ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾವು ಯೋಚಿಸಿದ ಹಾಗೆ ನಮ್ಮ ಜೀವನ ರೂಪುಗೊಳ್ಳುತ್ತದೆ ಅಲ್ವಾ. ಹೀಲ್ ಯುವರ್ ಮೈಂಡ್, ಚೇಂಜ್ ಯುವರ್ ಲೈಫ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಈ ಸ್ಪಿರಿಚುವಲ್ ವಿಡಿಯೋ ನಿಮಗೆ ಕನೆಕ್ಟ್ ಆಯಿತು ಅಂತ ತಿಳ್ಕೊಳ್ತೀನಿ. ಕಮೆಂಟ್ನಲ್ಲಿ ಪೀಸ್ ಅಂತ ಟೈಪ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ಸ್ಪಿರಿಚುವಲ್ ವಿಡಿಯೋ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ. ನೀವು ಯಾವುದಕ್ಕೂ ಒಂದು ಕಮೆಂಟ್ ಮಾಡಿ. ಸ್ಪಿರಿಚುವಲ್ ಬೇಕಂದರೆ ಸ್ಪಿರಿಚುವಲಲ್ಲೇ ಕೂಡ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು.